ರಿಷಬ್ ಶೆಟ್ಟಿಗೆ ದೈವ ಅಪ್ಪಣೆ ಕೊಟ್ಟಿದ್ದ, ಎಚ್ಚರಿಕೆ ಕೊಟ್ಟಿದ್ದ. 2022ರಲ್ಲಿ ದೈವದ ಅನುಮತಿಯನ್ನು ಕೇಳಿದ್ದು ನಟ ರಿಷಬ್ ಶೆಟ್ಟಿ. 1000 ಬಾರಿ ಯೋಚಿಸು ಅಂತ ಹೇಳಿದ್ದು ಅಣ್ಣಪ್ಪ ಪಂಜುರ್ಲಿ ದೈವ ಕೊಟ್ಟಿದ್ದು ಎಚ್ಚರಿಕೆಯನ್ನು, ಅನುಮತಿನ ಅಂತೇಳಿ ಚರ್ಚೆ ಕೂಡ ಆಗಿದೆ. ಮಂಗಳೂರಿನ ಅಣ್ಣಪ್ಪ ಪಂಜುರ್ಲಿ ದೈವದ ಅನುಮತಿಯನ್ನು ಕೇಳಿದ್ದು ರಿಷಬ್. ಇದೇ ವೇಳೆ 10 ಹೆಜ್ಜೆಯನ್ನು ಇಟ್ಟು ಈ ಸಿನಿಮಾ ಮಾಡಿದ್ದೀರಿ, ಇದಕ್ಕೆ 100 ಹೆಜ್ಜೆ ಇಡಿ ಅಂಥೇಳಿ ಎಚ್ಚರಿಕೆ ಕೊಟ್ಟಿದ್ದು ದೈವ. ಕಾಂತಾರ 2ನೇ ಭಾಗದ ಬಗ್ಗೆ ದೈವದ ಬಳಿ ರಿಷಬ್ ಶೆಟ್ಟಿ ಕೇಳಿದ್ರು. ಮೊದಲು ಧರ್ಮಸ್ಥಳ ಮಂಜುನಾಥೇಶ್ವರನ ಅನುಮತಿಯನ್ನು ಕೇಳೋಕೆ ಸೂಚನೆ ಇತ್ತು. ಬಹಳ ಆಲೋಚನೆ ಮಾಡಿ ಸಿನಿಮಾ ಮಾಡೋದಕ್ಕೆ ದೈವದ ಸೂಚನೆ ಇತ್ತು. ವೀರೇಂದ್ರ ಹೆಗ್ಗಡೆ ಭೇಟಿಯಾಗಿ ಚರ್ಚೆ ಕೂಡ ಮಾಡಿದ್ರು ರಿಷಬ್. ಶೂಟಿಂಗ್ ಮಧ್ಯೇನೂ ಹಲವು ಬಾರಿ ದೈವದ ಮೊರೆ ಹೋಗಿದ್ದು ರಿಷಬ್. ಇದೇ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ಇತ್ತು. ಪಂಜುರ್ಲಿ ದೈವ ಕೊಟ್ಟಿದ್ದದು. ಇದೀಗ ಕಾಂತಾರ 1 ರಿಲೀಸ್ನ ಬೆನ್ನಲ್ಲೇ ದೈವಾರಾಧಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಿಡಿಸ್ಕೊಳ್ಳಿಕ್ಕೆ ಇದೀಗ ಆದಿತ್ಯ ಇದ್ದರೆ, ಆದಿತ್ಯ ಏನೇನು ಚರ್ಚೆಗಳಾಗ್ತಾ ಇದೆ ಅಲ್ಲಿ ಅಂತ ಹೇಳಿ, ದೈವವನ್ನು ಆಡಿಕೊಳ್ಳುವ ರೀತಿಯಲ್ಲಿ. ಇಲ್ಲಿ ದೈವದ ಬಗ್ಗೆ ಚರ್ಚೆ ಬಂದಾಗ ಪರಸ್ಪರ ಅಭಿಪ್ರಾಯ ಭೇದಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಗೌರವಿಸಿಕೊಂಡೇ ಒಂದು ಪವಿತ್ರ ನೆಲೆಗಟ್ಟಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅಪಹಾಸ್ಯ ಮಾಡುವುದಾಗಲಿ, ಅನುಕರಣೆ ಮಾಡೋದಾಗಲಿ, ಮಿಮಿಕ್ ಮಾಡೋದಾಗಲಿ ಮಾಡಬಾರದು ಅಂತ. ರಮಾಕಾಂತ್, ಹೌದು, ನೀವು ಹೇಳಿದ ರೀತಿಯಲ್ಲಿ ಒಂದು ವಿಷಯಾಧಾರಿತವಾಗಿದ್ದಂಥ ಚರ್ಚೆ ಈಗ ಬಹಳ ವೈಯಕ್ತಿಕವಾಗಿ ಹೋಗ್ತಾ ಇದೆ. ಅಂದರೆ ಈ ಹೋರಾಟಗಾರರಾಗಿರಬಹುದು, ಕಾಂತಾರ ಚಲನಚಿತ್ರದ ಫ್ಯಾನ್ಸ್ ಆಗಿರ್ಬೋದು, ಇವರ ನಡುವೆ ಆಗ್ತಾ ಇರುವಂಥ ಒಂದು ತಿಕ್ಕಾಟ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅರ್ಥದಲ್ಲಿ ತಾರಕಕ್ಕೆ ಏರಿದೆ. ವೈಯಕ್ತಿಕವಾಗಿಯೂ ಕೂಡ ದಾಳಿಗಳು ಆಗ್ತಾ ಇರುವಂಥದ್ದು ಇದೆ. ಅದು ಎಲ್ಲಿವರೆಗೆ ತಲುಪಿದೆ ಅಂದರೆ, ಇದೇ ಕಾಂತಾರದಲ್ಲಿ ಏನು ಬಹಳ ಪಾವಿತ್ರ್ಯತೆಯಿಂದ ತೋರಿಸಿದಂಥ ಒಂದು ದೈವದ ನುಡಿಯ ವಿಚಾರವಾಗಿಯೂ ಕೂಡ ಈಗ ಅಪಹಾಸ್ಯ ಮಾಡ್ತಾ ಇರುವಂಥದ್ದನ್ನು ಗಮನಿಸಬಹುದು. ನಿನ್ನೆ ಪಿಲ್ಚಂಡಿ ದೈವದ ಮೊರೆ ಹೋಗಿದ್ರು ದೈವಾರಾಧಕರು. ಅಂದರೆ ಈ ಕಾಂತಾರ ಸಿನಿಮಾ ಅಂತಲ್ಲ, ಅದರ ಆಫ್ಟರ್ ಎಫೆಕ್ಟ್ಸ್ ಏನಿದೆ, ಈ ದೈವವನ್ನು ಅನುಕರಣೆ ಮಾಡುವಂಥದ್ದು, ಕಂಡಲ್ಲಿ ದೈವ ಮೈ ಮೇಲೆ ಬಂದ ರೀತಿಯಲ್ಲಿ ಆಡುವಂಥದ್ದು, ಈ ಥರದ ಎಲ್ಲ ವಿರುದ್ಧ ಈ ದೈವಾರಾಧಕರು ಪಿಲ್ಚಂಡಿಯ ಮೊರೆ ಹೋಗಿದ್ರು, ಬ್ರಹ್ಮ ಬಳಂದಿ ದೈವದ ಮೊರೆ ಹೋಗಿದ್ರು. ಈ ಸಂದರ್ಭ ದೈವ ಕೂಡ ಒಂದು ನುಡಿಯನ್ನು ಕೊಟ್ಟಿತ್ತು, ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಸೊ ಈ ನುಡಿಯ ವಿರುದ್ಧ, ಎಚ್ಚರಿಕೆಯ ವಿರುದ್ಧವೇ ಈಗ ಅಪಹಾಸ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ದೈವ ನುಡಿದಿದ್ದ ಅಥವಾ ದೈವ ನರ್ತಕ ನುಡಿದಿದ್ದ, ಅಂದರೆ ಕಾಂತಾರ ಫಿಲಂನಲ್ಲಿ ಯಾವ ಡೈಲಾಗ್ ಇತ್ತು ಅದನ್ನೇ ಇಟ್ಕೊಂಡು ಈಗ ಇದರ ಬಗ್ಗೆ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ದೈವಾರಾಧಕರ ಹೋರಾಟದ ವಿರುದ್ಧವೂ ಕೂಡ ಒಂದರ್ಥದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈಗ ನಿನ್ನೆ ದೈವ ನುಡಿ ಕೊಟ್ಟಿದ್ದು ನಿಜ ಅಂತ ಆದರೆ, ಈ ಹಿಂದೆ ರಿಷಬ್ ಶೆಟ್ಟಿ ಅವರು ಕೂಡ ಇದೇ ದೈವದ ಒಂದು ಅಪ್ಪಣೆಯನ್ನು ಪಡೆದೇ ಸಿನಿಮಾವನ್ನ ಮಾಡಿರೋದು, ಅವರು ಆ ದೈವದ ಮಾತನ್ನೇ ಕೇಳಿರುವಂಥದ್ದು. ಹಾಗಾದರೆ ಈ ವಿಚಾರ ಏನು ಅನ್ನುವಂಥ ರೀತಿಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳಾಗ್ತಾ ಇದೆ, ಪರವಿರೋಧದ ಚರ್ಚೆಗಳಾಗ್ತಾ ಇದೆ. ಈಗ ದೈವಾರಾಧಕರ ಒಂದು ವರ್ಷನ್ ಏನು ಅಂದರೆ, ರಿಷಬ್ ಶೆಟ್ಟಿ ಅವರು ಅನುಮತಿಯನ್ನು ಕೇಳಿದ್ದಾರೆ ನಿಜ, ಆದರೆ ದೈವ ಅವರಿಗೆ ದೈವ ನರ್ತಕರ ರೀತಿಯಲ್ಲಿ ಬಣ್ಣ ಹಾಕೋದಕ್ಕೆ, ವೇಷಭೂಷಣಗಳನ್ನು ಹಾಕೋದಕ್ಕೆ, ತಲೆಪಟ್ಟವನ್ನು ಹಾಕೋದಕ್ಕೆ, ನಾನಾ ರೀತಿಯ ಪರಿಕರವನ್ನು ಯೂಸ್ ಮಾಡೋದಕ್ಕೆ ಎಲ್ಲಾದರೂ ಅಪ್ಪಣೆಯನ್ನ ಕೊಟ್ಟಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಹಿಂದೆ ಕೂಡ ದೈವ ಅಪ್ಪಣೆಯನ್ನ ಕೊಡುವಂಥ ಸಂದರ್ಭದಲ್ಲೂ ಕೂಡ ಒಂದು ಷರತ್ತುಬದ್ಧವಾದ ಅನುಮತಿಯನ್ನ ನೀಡಿತ್ತು. ಈ ಹಿಂದೆ ಆದಂಥ ತಪ್ಪುಗಳು ಮರುಕಳಿಸಬಾರ್ದು ಅನ್ನುವಂಥ ರೀತಿಯಲ್ಲೂ ಕೂಡ ಆ ಷರತ್ತುಗಳನ್ನು ಹಾಕಲಾಗಿತ್ತು. ಈ ಹಿಂದೆ 10 ಬಾರಿ ಯೋಚನೆ ಮಾಡಿದರೆ ಮುಂದೆ 100 ಬಾರಿ ಯೋಚನೆ ಮಾಡಿ, 1000 ಬಾರಿ ಯೋಚನೆ ಮಾಡಿ ಮುಂದುವರಿಯಿರಿ ಅನ್ನುವಂಥ ರೀತಿಯಲ್ಲೂ ಕೂಡ ದೈವ ಒಂದು ಷರತ್ತುಬದ್ಧ ಅನುಮತಿಯನ್ನ ನೀಡಿತ್ತು. ಆ ಅನುಮತಿಗಳು ಇಲ್ಲಿ ಪರಿಪಾಲನೆ ಆಗಿಲ್ಲ. ಮತ್ತೆ ಅದೇ ರೀತಿಯ ಅನುಕರಣೆಗಳು ಫಿಲಂನಲ್ಲೂ ಕೂಡ ಬಂದಿದೆ. ಹಾಗಾಗಿ ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ರೀತಿಯ ಒಂದು ಸ್ಪಷ್ಟವಾದ ಸಂದೇಶವನ್ನು ಸದ್ಯ ಕೊಟ್ಟಿದ್ದಾರೆ. ನಿನ್ನೆ ದೈವಸ್ಥಾನದ ಮೆಟ್ಟಿಲು ಹತ್ತಿದಂತ ಈ ಪ್ರಕರಣ ಇವತ್ತು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಕೂಡ ಹತ್ತಿದೆ. ಅಂದ್ರೆ ಈ ವಾದ ವಿವಾದಗಳು, ಸಂಘರ್ಷ ಅನ್ನುವಂಥದ್ದು ಬಹಳ ವೈಯಕ್ತಿಕವಾಗಿ ಹೋಗ್ತಾ ಇದೆ. ಒಂದ್ ಕಡೆಯಿಂದ ದೈವಾರಾಧನೆ ವಿಚಾರವಾಗಿಯೂ ಕೂಡ ಒಂದಿಷ್ಟು ಜನ ಅಪಹಾಸ್ಯ ಮಾಡಿದ್ರೆ, ಯಾರೆಲ್ಲ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೋ ಅವರದ್ದು ಕೂಡ ವೈಯಕ್ತಿಕ ತೇಜೋವಧೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪಗಳು ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಹೊಂಬಾಳೆ ಫಿಲಮ್ಸ್ ಆದಿಯಾಗಿ ರಿಷಬ್ ಶೆಟ್ಟಿ ಅವರು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿ ಅನುಕರಣೆ ಮಾಡಬೇಡಿ, ಇದು ಆ ಭಾಗದ ಜನರ ಒಂದು ಭಾವನೆ ಅಂತ. ಆದರೆ ಒಂದಿಷ್ಟು ಜನ ಇದಕ್ಕೆ ಯಾವುದಕ್ಕೂ ಕೂಡ ಬೆಲೆ ಕೊಡದೆ ಅದನ್ನ ತೀರ ವಿಪರೀತವಾಗಿ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಸಿನಿಮಾ ತಂಡ ಇದರ ಬಗ್ಗೆ ಯಾವ ತರ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ದೈವಾರಾಧಕರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ಆದಿತ್ಯ.